ವಾರ್ತೆಯ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ವಿಶ್ವಕರ್ಮ ಟೂಲ್ ಕಿಟ್ ಮತ್ತು ಅಪಘಾತ ವಿಮಾ ಪರಿಹಾರ ವಿತರಣೆ ಮಾಡಿದ ಸಂಸದ ಕಾಗೇರಿ. ಅಂಕೋಲಾ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಉದ್ಘಾಟಿಸಿದ ಅಂಕೋಲಾ ತಹಶೀಲ್ದಾರ್ ಡಾಕ್ಟರ್ ಚಿಕ್ಕಪ್ಪ. ಶಿರಸಿ ಜಿಲ್ಲೆಯಾಗಬೇಕೆಂಬ ಇಲ್ಲಿಯ ಜನರ ಬೇಡಿಕೆ ಇದೆ. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಬಾವಿಯಲ್ಲಿ ಬಿದ್ದ ಚಿರತೆಯನ್ನು ರಕ್ಷಣೆ ಮಾಡಿ ಕಾಡಿಗೆ ಬಿಟ್ಟ ಅರಣ್ಯಾಧಿಕಾರಿಗಳು. ಬೆಳ್ಳೆಕೆರೆಯವರ ಪುರುಷ ಸೂಕ್ತ ಕೃತಿ ಲೋಕಾರ್ಪಣೆ. ಸ್ವರ್ಣವಲ್ಲಿ ಶ್ರೀಗಳ ದರ್ಶನ ಪಡೆದ ಸರಸ್ವತಿ ಎನ್ ರವಿ. ಶಾಸಕ ಶ್ರೀನಿವಾಸ್ ಮಾನೆ ಸಮ್ಮುಖದಲ್ಲಿ ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ ಕಾರ್ಯಕರ್ತರು. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಬೈಕ್ ರ್ಯಾಲಿಗೆ ಚಾಲನೆ. ವಿದ್ಯೆ ಕಲಿಸಿದ ಶಿಕ್ಷಕರನ್ನು ಸನ್ಮಾನಿಸಿದ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಗೋಪಾಲ್ ನಾಯ್ಕ್. ಅನಾರೋಗ್ಯ ಪೀಡಿತ ವ್ಯಕ್ತಿಯನ್ನು ರಕ್ಷಿಸಿ ಪುನೀತ್ ರಾಜ್ಕುಮಾರ್ ಆಶ್ರಯಧಾಮಕ್ಕೆ ಸೇರಿಸಲಾಯಿತು. ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ಸಭೆ ಯಶಸ್ವಿ. ಕಾಲೇಜು ಅಭಿವೃದ್ಧಿ ಸಮಿತಿಯ ಸಭೆಯಲ್ಲಿ ಭಾಗಿಯಾದ ಶಾಸಕ ಭೀಮಣ್ಣ ನಾಯ್ಕ್. ಸೆಪ್ಟೆಂಬರ್ 13ರಂದು ನಗರದ ಪ್ರಧಾನ ಅಂಚೆ ಕಚೇರಿಯಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಪ್ರಧಾನಮಂತ್ರಿ ವಿಶ್ವಕರ್ಮ ಟೋಲ್ ಕಿಟ್ ಹಾಗೂ ಅಪಘಾತ ವಿಮಾ ಪರಿಹಾರ ವಿತರಣಾ ಕಾರ್ಯಕ್ರಮವನ್ನು ಶನಿವಾರ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ, ಇಂದು ಭಾರತದ ಅಂಚೆ ಸೇವೆಯು ದೇಶದ ಅತ್ಯಂತ ಉತ್ತಮ ಅಂಚೆ ಸೇವೆಯಾಗಿದೆ ಎಂದು ಹೇಳಿದರು. ಅದನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅತ್ಯಂತ ಶ್ರಮವಹಿಸಿ ಪೋಸ್ಟಲ್ ಇಲಾಖೆಯನ್ನು ಭದ್ರಗೊಳಿಸಿದ್ದಾರೆ. 1837ರಲ್ಲಿ ಈ ಒಂದು ಪೋಸ್ಟಲ್ ಇಲಾಖೆಯನ್ನು ಈಸ್ಟ್ ಇಂಡಿಯಾ ಕಂಪನಿ ಜಾರಿಗೆ ತಂದಿದೆ. ನಂತರ 1854ರಲ್ಲಿ ಭಾರತೀಯ ಪೋಸ್ಟ್ ಆಫೀಸ್ ಆಗಿ ಬದಲಾವಣೆಯಾಯಿತು. ನಂತರ 1876ರಲ್ಲಿ ಶಿರಸಿ ಪೋಸ್ಟ್ ಆಫೀಸ್ ಸ್ಥಾಪನೆಯಾಗಿ 150 ವರ್ಷ ನಿರಂತರ ಜನರ ಸೇವೆ ಮಾಡಿದೆ ಎಂದರು. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ, ಇದರ ಅಡಿಯಲ್ಲಿ 15,000 ರೂಪಾಯಿಗಳ ಕಿಟ್ ಇದಾಗಿದೆ. ಸುಮಾರು 35 ಕೋಟಿ ರೂಪಾಯಿ ಹಣ ತರಬೇತಿ ಹೊಂದಿದ ಯೋಜನೆಯ ಫಲಾನುಭವಿಗಳಿಗೆ ಜಮಾ ಆಗಿದೆ ಎಂದು ಹೇಳಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ವಿಶ್ವಕರ್ಮ ಟೋಲ್ ಕಿಟ್ ಮತ್ತು ಅಪಘಾತ ವಿಮಾ ಪರಿಹಾರವನ್ನು ಫಲಾನುಭವಿಗಳಿಗೆ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಪೋಸ್ಟ್ ಆಫೀಸ್ ಅಧೀಕ್ಷಕ ಹೂವಪ್ಪಾಜಿ, ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ, ನಗರಸಭೆ ಉಪಾಧ್ಯಕ್ಷ ರಮಾಕಾಂತ್ ಭಟ್, ಆರ್ಡಿ ಹೆಗಡೆ, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ, ಉಷಾ ಹೆಗಡೆ, ನಾಗರಾಜ್ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು. ಸಮ್ಮುಖದಲ್ಲಿ ಸಂಸದನಾಗಿ ಈ ಕಾರ್ಯಕ್ರಮವನ್ನ ಒಂದು ಚಾಲನೆ ಕೊಡಿಸುವುದಕ್ಕೋಸ್ಕರವಾಗಿ ನಾನು ಇಲ್ಲಿದ್ದೇನೆ. ಹಾಗೆ ನೋಡಿದ್ರೆ ಈಗಾಗಲೇ ನಮ್ಮ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಗೆ ಫಲಾನುಭವಿಗಳಿಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇಂದ ಇಡೀ ಜಿಲ್ಲೆಯಲ್ಲಿ ಬೇರೆ ಬೇರೆ ಸೌಲಭ್ಯಗಳು, ಸಲಕರಣೆಗಳೆಲ್ಲ ಹೋಗ್ತಾ ಇದೆ. ಆದ್ರೆ ಅದು ಪೋಸ್ಟಲ್ ಅಲ್ಲಿ ಬರ್ತಾ ಇದೆ ಅಂದ್ಕೊಳ್ಳೆ ಯಾರು ಕಳ್ಸಿದ್ರೊಳೆ ನಿಮ್ಗೆಲ್ಲ ಕನ್ಫ್ಯೂಷನ್ ಆಗ್ಬಿಡ್ತಲ್ಲ. ಅದು ಮತ್ತೆ ಇದು ಯಾವ್ದೋ ಗ್ಯಾರಂಟಿ ಸಂತಿಗೆ ಇದು ಒಂದು ಬಂದ್ಕೊಂಡು ನೀವು ತಿಳ್ಕೊಬಿಡೋರಿ ಹೇಳಿ ನಾವು. ಹಂಗಾಗಿ ಇದು ಪ್ರಧಾನಮಂತ್ರಿಗಳದ್ದು, ಕೇಂದ್ರ ಸರ್ಕಾರದ ಯೋಜನೆ ಇದು. ಇದನ್ನ ಬಹಳ ಇದನ್ನ ಯೋಚಿಸಿ, ನಮ್ಮ ದೇಶದ ಭವಿಷ್ಯವನ್ನೆಲ್ಲ ಯೋಚಿಸಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಬಹಳ ಒಂದು ಪ್ರತಿಷ್ಠಿತ ಮಹತ್ವದ ಕಾರ್ಯಕ್ರಮವನ್ನಾಗಿ ಇದನ್ನ ರೂಪಿಸಿದ್ದಾರೆ. ಈ ಕಾರ್ಯಕ್ರಮ 2023ರಿಂದ ಪ್ರಾರಂಭ ಆಯಿತು. 23-24ರಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಂತ. ಆಗ ನಿಮ್ಗೆಲ್ಲ ಅರ್ಜಿ ಹಾಕ್ಲಿಕ್ಕೆ ಹೇಳಿತ್ತು. ಅರ್ಜಿ ಹಾಕಿದ ನಂತರ 18 ಬೇರೆ ಬೇರೆ ಕೌಶಲ್ಯಗಳನ್ನ ಗುರುತಿಸಿದ್ರು. ಅದೆಲ್ಲ ಇದೆ: ಕಮ್ಮಾರು, ಕುಂಬಾರ, ಶಿಲ್ಪಿ, ಬಡಗಿ, ಕಲ್ಲು ಕೆಲಸಗಾರ, ಬಂಗಾರ ಕೆಲಸ, ಪಾದರಕ್ಷೆ, ಗೊಂಬೆ ತಯಾರಿ, ಬಟ್ಟೆ, ಸವಿತಾ ಸಮಾಜ, ದರ್ಜೆ, ಹೂಮಾಲೆ ಎಲ್ಲ ನೀವು ಅದೇ ಅಂತದ್ದೇ ಬೇರೆ ಬೇರೆ ಯಾವ್ದ್ರೊಳಗೋ ಈ 18ರಲ್ಲಿ ಇರೋರು. 18 ವಿಭಾಗದಲ್ಲಿ ನಾವು ಅರ್ಜಿಯನ್ನು ಕರೆದಿದ್ವಿ. ಬಹಳ ದೊಡ್ಡ ಪ್ರಮಾಣದ ಅರ್ಜಿ ಬಂತು. ಆದ್ರೆ ಏನಾಯ್ತು ಅಂದ್ರೆ ಅರ್ಧಕ್ಕಿಂತ ಜಾಸ್ತಿ ಜನ
ಬರೇ ಟೇಲರಿಂಗ್ ಹಾಕಿದ್ರು, ಹೊಲಿಗೆ ಹೆಂಗೋ ಮನೇಲಿ ಮಷಿನ್ ಅದೆಯಲ್ಲ, ಒಂದು ಅರ್ಜಿ ಹಾಕಿದ್ರೆ ಅನುಕೂಲ ಆಗ್ತದೆ ಹೇಳೋ ರೀತಿಯಲ್ಲೋ ಅಥವಾ ಇನ್ಯಾವುದೋ ಆಸೆಯಿಂದೋ ಗೊತ್ತಿಲ್ಲ, ಅಪೇಕ್ಷೆಯಿಂದೋ ಗೊತ್ತಿಲ್ಲ, ಟೇಲರಿಂಗಿಗೆ ಹಾಗಾಗಿ ಇಲ್ಲಿ ಆದ್ಯತೆ ಕೊಡಲಿಲ್ಲ. ಇನ್ನು ಕೆಲವು ಸೆಕ್ಟರ್ಗಳಿದೆ, ಅದರೊಳಗೆ 4 ಜನ 3 ಜನ 5 ಜನ ಹೀಗೆಲ್ಲ ಅರ್ಜಿ ಹಾಕಿದವರು ಇದ್ದಾರೆ. ಅವ್ರಿಗೆ ತರಬೇತಿ ಕೊಡ್ಲಿಕ್ಕೆ ಆಗೋದಿಲ್ಲ ಹೇಳೋ ನಮ್ಮನ್ನಿಲ್ಲದೆ. ಹಾಗಾಗಿ ಇದರನ್ನೆಲ್ಲ ಸ್ಕ್ರೂಟಿನಿ ಮಾಡಿ ಸುಮಾರು 10,000 ಜನ ನಮ್ಮ ಜಿಲ್ಲೆಯಲ್ಲಿ ಇದಕ್ಕೆ ಅರ್ಹರು ಅಂತ ನಾವು ಗುರುತಿಸಿದ್ದೇವೆ. ಎಷ್ಟು ಜನ? 10,000 ಜನ ಸುಮಾರು. ಈಗಾಗಲೇ ಸುಮಾರು, ನಾನು ಅಂದ್ರೆ ಎಕ್ಸಾಕ್ಟ್ ನನ್ನ ಹತ್ರ ಫಿಗರ್ ಇದೆ, ಬಟ್ ನಾನು ಓವರ್ ಆಲ್ ಒಟ್ಟಾರೆ ಹೇಳ್ತಿದ್ದೀನಿ, ಸುಮಾರು ಒಂದು 5,000 ಜನಕ್ಕೆ ಈಗ ತರಬೇತಿಯನ್ನ ನಾವು ಕೊಟ್ಟಿದ್ದೀವಿ. 23 ಬ್ಯಾಚ್ಗಳಲ್ಲಿ ತರಬೇತಿಯನ್ನ ಕೊಟ್ಟಿದ್ದೀವಿ. ನಿಮ್ಗೆಲ್ಲ ತರಬೇತಿ ಆಗಿದೆಯಲ್ಲೋ? ಎಂತ ನಿಮ್ ಪರವಾಗಿ ಯಾರು ಬೇರೆಯವ್ರು ಹೋಗಿದ್ದಾರೆ ಅಂತ ಯಾರು ತಲೆ ಆಚೀಚೆಗೆ ಅಡ್ಡಾಡು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕಾರವಾರ, ಉತ್ತರ ಕನ್ನಡ ಇವರ ನೇತೃತ್ವದಲ್ಲಿ ವಿಶ್ವಕರ್ಮ ಒಕ್ಕೂಟ ಉತ್ತರ ಕನ್ನಡ ಇವರ ಸಹಭಾಗಿತ್ವದಲ್ಲಿ ಜಿಲ್ಲಾ ಮಟ್ಟದ ವಿಶ್ವಕರ್ಮ ಜಯಂತಿ ಉತ್ಸವ ಆಚರಣೆ. ದಿನಾಂಕ ಸೆಪ್ಟೆಂಬರ್ 17, 2025 ಬುಧವಾರದಂದು. ಸ್ಥಳ ಒಕ್ಕಲಿಗರ ಸಭಾಭವನ, ಕೆಳಗನೂರು, ಕಾಸರಗೋಡು. ಕಾರ್ಯಕ್ರಮದ ವಿವರ: ಕಾಲ್ನಡಿಗೆಯ ಜಾಥಾ, ವಿಶ್ವಕರ್ಮ ದೇವರಿಗೆ ಪುಷ್ಪ ನಮನ, ಸಭಾ ಕಾರ್ಯಕ್ರಮ, ಚಿತ್ರಕಲಾ ಪ್ರದರ್ಶನ, ಊಟೋಪಚಾರ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಕಾರ್ಯಕ್ರಮಕ್ಕೆ ಆಗಮಿಸುವ ಸರ್ವರಿಗೂ ಸ್ವಾಗತ ಬಯಸುವವರು ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು. ಶ್ರೀ ಕಾಳಿಕಾಂಬಾ ಕಮಟೇಶ್ವರ ದೇವಸ್ಥಾನ, ಗೋಕರ್ಣ, ಶ್ರೀ ಮಹಾಕಾಳಿ ದೇವಿ ದೇವಸ್ಥಾನ, ಶೇಡಗೇರಿ, ಅಂಕೋಲಾ, ಶ್ರೀ ಕಾಳಿಕಾಂಬಾ ದೇವಸ್ಥಾನ, ಔತಣಿ, ಭಟ್ಕಳ, ವಿಶ್ವಕರ್ಮ ಒಕ್ಕೂಟ ಉತ್ತರ ಕನ್ನಡ. ದಿನಾಂಕ 17 ಸೆಪ್ಟೆಂಬರ್ 2025 ನಡೆಯಲಿರುವ ಜಿಲ್ಲಾ ಮಟ್ಟದ ವಿಶ್ವಕರ್ಮ ಜಯಂತಿ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ವಿಶ್ವಕರ್ಮ ಸಮಾಜದ ಪ್ರತಿಭೆಗಳಿಗೆ ವೇದಿಕೆ. ನೃತ್ಯ, ಸಂಗೀತ, ಯಕ್ಷಗಾನ, ಹಾಸ್ಯ, ಇತರೆ ಸಾಂಪ್ರದಾಯಿಕ ಅಥವಾ ಕಲಾ ಪ್ರದರ್ಶನಕ್ಕೆ ಮುಕ್ತ ಅವಕಾಶ. ಯಾವುದೇ ವಯಸ್ಸಿನ ಮಿತಿ ಇಲ್ಲ. ನೋಂದಣಿಗಾಗಿ ಅಥವಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9620120871 ಹಾಗೂ 9986445107. ದಿನಪತ್ರಿಕೆಗಳನ್ನು ಓದುವುದನ್ನು ರೂಢಿಸಿಕೊಳ್ಳುವುದರಿಂದ ಪ್ರತಿದಿನದ ಜಾಗತಿಕ ಆಗುಹೋಗುಗಳ ಜ್ಞಾನವನ್ನು ಅರಿಯಲು ಸಾಧ್ಯವಿದ್ದು, ವಿದ್ಯಾರ್ಥಿಗಳು ಸಾಮಾಜಿಕ ಜಾಲತಾಣಗಳತ್ತ ಒಲವನ್ನು ಕಡಿಮೆ ಮಾಡಿ ದಿನಪತ್ರಿಕೆಗಳನ್ನು ಓದುವುದಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕು ಎಂದು ಅಂಕೋಲಾ ತಹಶೀಲ್ದಾರ್ ಡಾಕ್ಟರ್ ಚಿಕ್ಕಪ್ಪನ ನಾಯ್ಕ್ ಹೇಳಿದರು. ಪಟ್ಟಣದ ಪಿಎಂ ಜೂನಿಯರ್ ಕಾಲೇಜಿನ ಸಭಾಭವನದಲ್ಲಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಅಂಕೋಲಾ ತಾಲೂಕು ಘಟಕವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇಂದು ಪತ್ರಿಕಾ ಮಾಧ್ಯಮಗಳನ್ನು ಓದುವವರ ಸಂಖ್ಯೆ ಕಡಿಮೆಯಾಗುತ್ತಿರುವುದು ಬೇಸರದ ಸಂಗತಿಯಾಗಿದ್ದು, ಇದರಿಂದಾಗಿ ಇಂದಿನ ವಿದ್ಯಾರ್ಥಿ ಯುವ ಜನರಲ್ಲಿ ಸಾಮಾಜಿಕ ಪರಿಜ್ಞಾನದ ಕೊರತೆ ಕಂಡುಬರುತ್ತಿದೆ. ಶೈಕ್ಷಣಿಕವಾಗಿ ಸಾಧನೆ ಮಾಡಿ ರ್ಯಾಂಕ್ ಪಡೆದರೂ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಸಾಮಾನ್ಯ ಜ್ಞಾನ ಅಗತ್ಯವಾಗಿದ್ದು, ಪತ್ರಿಕೆಗಳನ್ನು ಓದುವುದರಿಂದ ಜ್ಞಾನ ಭಂಡಾರವನ್ನು ಸಂಪಾದಿಸಬಹುದಾಗಿದೆ ಎಂದರು. ಇಂದು ವಿದ್ಯಾರ್ಥಿಗಳು ಅನಗತ್ಯ ಒತ್ತಡ, ನಕಾರಾತ್ಮಕ ಚಿಂತನೆ, ಇನ್ನೊಬ್ಬರೊಂದಿಗೆ ಹೋಲಿಕೆ ಮೊದಲಾದ ವಿಷಯಗಳಿಂದ ವಿಚಲಿತರಾಗುತ್ತಿರುವುದು ಹೆಚ್ಚುತ್ತಿದ್ದು, ಆತ್ಮಹತ್ಯೆಯಂಥ ಕೃತ್ಯಗಳಿಗೆ ದಾರಿಯಾಗುತ್ತಿದೆ. ದುಡುಕಿನ ನಿರ್ಧಾರಗಳನ್ನು ಬಿಟ್ಟು ಉತ್ತಮ ವಿಷಯಗಳತ್ತ ಗಮನ ನೀಡುವ ಜೊತೆಗೆ ಕಲಿಕೆಗೆ ಮಹತ್ವ ಕೊಡಬೇಕಾದ ಅಗತ್ಯತೆ ಇದೆ ಎಂದರು. ವಿದ್ಯಾರ್ಥಿ ಯುವ ಜನರ ಮಾನಸಿಕ ಸದೃಢತೆಗೆ ವಿಶೇಷ ಉಪನ್ಯಾಸ ನೀಡಿದ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನಾಯ್ಕ್ ಮಾತನಾಡಿ, ಯುವಜನರಲ್ಲಿ ಆತ್ಮಹತ್ಯೆ ಎನ್ನುವುದು ಇಂದು ಜಾಗತಿಕ ಸಮಸ್ಯೆಯಾಗಿ ದಿನೇ ದಿನೇ ಹೆಚ್ಚುತ್ತಿರುವುದು ಆತಂಕದ ಸಂಗತಿ ಎಂದರು. ಇಂದು ಕುಟುಂಬದೊಂದಿಗೆ ಕಾಲ ಕಳೆಯುವುದು, ಪರಸ್ಪರ ಚರ್ಚಿಸುವುದು ಕಡಿಮೆಯಾಗುತ್ತಿದೆ. ಸಣ್ಣ ಸಮಸ್ಯೆ ಇದ್ದರೂ ಯಾರೊಂದಿಗೂ ಹೇಳಿಕೊಳ್ಳದೆ ಮನಸ್ಸಿನಲ್ಲಿ ಕೊರಗುವುದು ಆತ್ಮಹತ್ಯೆಯಂಥ ಕೃತ್ಯಗಳಿಗೆ ದಾರಿಯಾಗುತ್ತಿದೆ ಎಂದ ಅವರು, ಯಾವುದೇ ಸಮಸ್ಯೆ ಇದ್ದರೆ ತಂದೆ ತಾಯಿಗಳೊಂದಿಗೆ ಹೇಳಿಕೊಳ್ಳಿ. ಅಗತ್ಯ ಬಿದ್ದರೆ ಆಪ್ತ ಸಮಾಲೋಚನೆಗೆ ಆರೋಗ್ಯ ಇಲಾಖೆಯಲ್ಲಿ ವ್ಯವಸ್ಥೆ ಇದೆ. ಆತ್ಮಹತ್ಯೆಯಂತಹ ಮಾರ್ಗ ಬೇಡ. ಎಲ್ಲ ಸಮಸ್ಯೆಗಳಿಗೂ ಸಾವಿದೆ, ಆತ್ಮಹತ್ಯೆ ಮಾರ್ಗವಲ್ಲ ಎಂದು ಕಾರ್ಯನಿರತ ಪತ್ರಕರ್ತರ ಧ್ವನಿ ವತಿಯಿಂದ ಅತ್ಯುತ್ತಮ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಪಿಎಂ ಜೂನಿಯರ್ ಕಾಲೇಜಿನ ಪ್ರಾಚಾರ್ಯ ಪಾಲ್ಗುಣಗೌಡ ಮಾತನಾಡಿ,
ವಿದ್ಯಾರ್ಥಿ ಯುವಜನರು ಮೊಬೈಲ್ ಎಂಬ ಕತ್ತಲ ಕೋಣೆಯಿಂದ ಹೊರಬಂದು ಸುಂದರ ವೈವಿಧ್ಯಮಯ ಪ್ರಪಂಚದತ್ತ ತಮ್ಮ ಗಮನ ನೀಡಬೇಕು. ಇದು ಬದುಕುವ ಛಲವನ್ನು ಹೆಚ್ಚಿಸುತ್ತದೆ, ಸಾಧನೆಗೆ ಸ್ಫೂರ್ತಿಯಾಗುತ್ತದೆ ಎಂದರು. ಕಾರ್ಯನಿರತ ಪತ್ರಕರ್ತರ ಧ್ವನಿ ಉತ್ತರ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷ ನಾಗರಾಜ್ ದೈವಜ್ಞ, ಕರಾವಳಿ ಉಸ್ತುವಾರಿ ಕುಮಾರ್ ನಾಯ್ಕ್, ಭಟ್ಕಳ ತಾಲೂಕು ಘಟಕದ ಅಧ್ಯಕ್ಷ ಶಂಕರ್ ನಾಯ್ಕ್ ಉಪಸ್ಥಿತರಿದ್ದರು. ವಿದ್ಯಾರ್ಥಿನಿಯರ ಸ್ವಾಗತ ಗೀತೆಯೊಂದಿಗೆ ಆರಂಭವಾದ ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷ ಮಾರುತಿ ಹರಿಕಂತ್ರ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ಸದಸ್ಯರುಗಳಾದ ವಿದ್ಯಾಧರ ಮೋರಬ, ವಿಲಾಸ್ ನಾಯ್ಕ್, ನಾಗರಾಜ್ ಶೆಟ್ಟಿ ಪರಿಚಯಿಸಿದರು. ಸುಪ್ರಿಯಾ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು. ಕಾರ್ಯದರ್ಶಿ ಕಿರಣ್ ಗಾಂವ್ಕರ್ ವಂದಿಸಿದರು. ಸೆಪ್ಟೆಂಬರ್ 13ರಂದು ನಗರದ ಪೋಸ್ಟ್ ಆಫೀಸ್ ಎದುರುಗಡೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಮಾಧ್ಯಮದವರು ಶಿರಸಿ ಜಿಲ್ಲೆಗೆ ನಿಮ್ಮ ಪ್ರತಿಕ್ರಿಯೆ ಏನು ಮತ್ತು ಬೇರೆ ಜಿಲ್ಲೆಯವರು ಸಿದ್ದಾಪುರ ಮತ್ತು ಬನವಾಸಿ ಸೇರಿಕೊಂಡು ಸಾಗರ ಜಿಲ್ಲೆ ಮಾಡಲಿಕ್ಕೆ ಹೊರಟಿದ್ದಾರೆ, ಅದಕ್ಕೆ ನಿಮ್ಮ ಉತ್ತರ ಏನು ಎಂದು ಪ್ರಶ್ನೆ ಮಾಡಿದಾಗ ಅವರು ಮಾಧ್ಯಮಗಳಿಗೆ ಈ ರೀತಿಯಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈಗ ಉತ್ತರ ಕನ್ನಡ ಜಿಲ್ಲೆ ಈಗ ಯಾವ ಭೌಗೋಳಿಕ ಒಂದು ಪ್ರದೇಶವನ್ನೆಲ್ಲವನ್ನು ಹೊಂದಿಕೊಂಡಿದ್ದೀವೋ ಅದೇ ರೀತಿಯಲ್ಲಿ ಅದು ಮುಂದುವರಿತದೆ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಗೆ 2 ಜಿಲ್ಲೆ ಆಗಬೇಕು ಅನ್ನುವಂಥ ಬೇಡಿಕೆಗಳು ಜನರ ಹೇಳ್ತಾ ಇರೋದನ್ನು ನಾವೆಲ್ಲ ಕೇಳ್ತಾ ಇದ್ದೇವೆ. ನನಗೆ ತಿಳಿದಂತೆ ಇದು ಜನರ ಮಧ್ಯೆ ಗೊಂದಲ ಮೂಡಿಸೋದಕ್ಕೆ ಹೇಳಿಕೆ ಕೊಟ್ಟಿದ್ದೆ ಹೊರತು ಇದರೊಳಗೆ ಯಾವ ಸತ್ಯಾಸತ್ಯತೆ ಇದೆ ಅಂತ ನಾನು ಭಾವಿಸೋದು. ಸರ್, ಈ ಹಿಂದೆ ಕೇಂದ್ರ ಸರ್ಕಾರ ಕೆಲವೊಂದು ತಾಲೂಕುಗಳನ್ನು ಮತ್ತು ಜಿಲ್ಲೆಯನ್ನು ಮಾಡಬೇಕಂತ ಡಿಸೆಂಬರ್ 30ರೊಳಗಾಗಿ ಸರ್ಕಾರದ ಆ ರೀತಿ ಪ್ರಸ್ತಾವನೆಗಳು ಬಂದಾಗ ಎಲ್ಲ ಚರ್ಚೆ ಮಾಡೋಣ ವಿವರವಾಗಿ. ಅದಿನ್ನು ಶಿರಸಿ ಜಿಲ್ಲೆ ಆಗ್ಬೇಕಂತ ತಾವು ಒಂದು ಧ್ವನಿ ಎತ್ತಿದ್ರಿ. ಈ ಸರ್ಕಾರ ನಾನು ಅದನ್ನೇ ಹೇಳ್ಬಿಟ್ಟು ಈ ಜಿಲ್ಲೆ ಆಗ್ಬೇಕಂತ ಹೇಳ್ತೀವಿ. ಅಲ್ಲ, ಈ ಜಿಲ್ಲೆ ಆಗಬೇಕು ಅನ್ನುವಂಥದ್ದು ನಮ್ಮ ಜನರ ಬೇಡಿಕೆಗಳು ಕಾಲಕ್ಕೆ ವ್ಯಕ್ತ ಆಗ್ತಾ ಇರೋದನ್ನು ನೋಡಿದ್ದೇವೆ. ಹಾಗಾಗಿ ಇಲ್ಲಿ ಜನರ ಭಾವನೆಗಳಿಗೆ ಸ್ಪಂದಿಸಬೇಕಾದಂಥದ್ದು ಒಂದು ಸರ್ಕಾರದ ಜವಾಬ್ದಾರಿ ಸಹಜವಾಗಿ ಆಗೇ ಆಗಿರುತ್ತೆ. ಹಾಗಾಗಿ ಇದು ಈ ರೀತಿಯ ಯಾವ ಯೋಚನೆ ಪ್ರಸ್ತಾವನೆ ಸಾಗರವನ್ನು ಉತ್ತರ ಕನ್ನಡಕ್ಕೆ ಅಥವಾ ಉತ್ತರ ಕನ್ನಡವನ್ನು ಸಾಗರಕ್ಕೆ, ನಮ್ಮ ಸಿದ್ದಾಪುರವನ್ನು ಅಲ್ಲಿ ಸೇರಿಸೋದು ಅಥವಾ ಇದನ್ನು ಇಲ್ಲಿ ಸೇರಿಸೋದು, ಈ ರೀತಿ ಯಾವುದೂ ಏಕಪಕ್ಷೀಯವಾಗಿ ಅವರವರು ಹೇಳ್ಕೋಬೋದೇ ಹೊರತು ಎಲ್ಲೂ ಇದ್ರ ಬಗ್ಗೆ ಸಮಾಲೋಚನೆ, ಚರ್ಚೆ ಇತ್ಯಾದಿಗಳು ಆಗಲಿಲ್ಲ. ಇದು ಗೊಂದಲ ಮೂಡಿಸುವ ಹೇಳಿಕೆ. ಈ ಹೇಳಿಕೆಗಳು ಅನಗತ್ಯವಾಗಿ ಜನ ಗೊಂದಲಕ್ಕೀಡಾಗಬಾರದು ಅಂತ ನಾನು ವಿನಂತಿ. ಶಿರಸಿ ತಾಲೂಕಿನ ಕೆರೆಕೊಪ್ಪ ಗ್ರಾಮದ ಸುರೇಶ್ ಹೆಗಡೆಯವರ ಮನೆಯ ಬಾವಿಯಲ್ಲಿ ಬಿದ್ದ ಚಿರತೆ. ಮನೆಯ ಬಾವಿಯಲ್ಲಿ ಬಿದ್ದು ಗಂಡು ಚಿರತೆಯು ಮೇಲಕ್ಕೆ ಬರಲಾರದೆ ಒದ್ದಾಟ ನಡೆಸುತ್ತಿತ್ತು. ಚಿರತೆ ಬಾವಿಯಲ್ಲಿ ಬಿದ್ದಿರುವುದನ್ನು ಕಂಡ ಸ್ಥಳೀಯರು ಅರಣ್ಯಾಧಿಕಾರಿಗಳು ಹಾಗೂ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ನಂತರ ಸ್ಥಳಕ್ಕೆ ಧಾವಿಸಿದ ಪೊಲೀಸ್ ಮತ್ತು ಅರಣ್ಯಾಧಿಕಾರಿಗಳು ಚಿರತೆಯನ್ನು ರಕ್ಷಿಸಿ ಮರಳಿ ಕಾಡಿಗೆ ಬಿಟ್ಟಿದ್ದಾರೆ. ಇಲ್ಲಿ ಬರ್ರಿ. ಯಾವುದೇ ಕೃತಿ ಸಂಗತಿ ವರ್ತಮಾನಕ್ಕೆ ಅನ್ವಯಿಸುವಂತೆ ಇದ್ದರೆ ಯಾವುದೇ ಕಾಲಕ್ಕೂ ಪ್ರಸ್ತುತವಾಗಿರುತ್ತದೆ ಎಂದು ಲೇಖಕ ಅರ್ಥಧಾರಿ ನಾರಾಯಣಯಾಜಿ ಹೇಳಿದರು. ಅವರು ಭಾನುವಾರ ತಾಲೂಕಿನ ಯಡಹಳ್ಳಿಯ ಸುಕರ್ಮ ಸಭಾಂಗಣದಲ್ಲಿ ಬಿಡುಗಡೆಗೊಂಡ ನಿವೃತ್ತ ಪ್ರಾಚಾರ್ಯ ಆರ್.ಎಸ್. ಹೆಗಡೆ ಬೆಳ್ಳೆಕೇರಿಯವರ ಪುರುಷ ಸೂಕ್ತ ಕೃತಿ ಕುರಿತು ಮಾತನಾಡಿದರು. ವರ್ತಮಾನಕ್ಕೆ ಇಲ್ಲವಾದರೆ ಅದನ್ನು ಪದೇ ಪದೇ ಮಗುಚಿ ಹಾಕಬೇಕು, ಇಲ್ಲವಾದರೆ ಅವು ಪಾಚಿ ಕಟ್ಟುತ್ತವೆ ಎಂದು ಉದಾಹರಣೆ ಸಹಿತ ವಿವರಿಸಿ ಪುರುಷ ಸೂಕ್ತ ರಚನೆ ಮಾಡಿದ್ದು 92 ವರ್ಷದ ಬೆಳ್ಳೆಕೇರಿಯವರು. ಇದು ಅವರ ತಪಸ್ಸಿನ ಫಲ. ಜ್ಞಾನ ವಿಜ್ಞಾನದ ಮೇಲೂ ಇಲ್ಲಿ ಅರ್ಥೈಸಲಾಗಿದೆ. ಮೋಕ್ಷದ ದಾರಿಯು ಹೇಳುವುದನ್ನು ಕೃತಿಯು ಕೊನೆಯಲ್ಲಿ ಸಾಧಿಸುತ್ತದೆ. ಇವತ್ತಿನ ಕಾಲಕ್ಕೆ ಬೇಕಾದ ರೀತಿಯಲ್ಲಿ ಲೇಖಕರು ಬರೆದುಕೊಟ್ಟಿದ್ದಾರೆ ಎಂದರು. ಕೃತಿ ಬಿಡುಗಡೆಗೊಳಿಸಿದ ವಿದ್ವಾನ್ ಶಂಕರ್ ಭಟ್ ಬಾಲಿಗದ್ದೆ, ಭಾರತೀಯ ಸನಾತನ ಪರಂಪರೆಯಲ್ಲಿ ಪರಮಾತ್ಮನೇ ನೀಡಿರುವುದು ಹೊಸ ಅರ್ಥದಲ್ಲಿ ಪ್ರಕಾಶಿಸುವ ಸಾಮರ್ಥ್ಯ ವೇದ ಮಂತ್ರಗಳಿಗೆ ಇದೆ ಎಂದರು. ಹಿರಿಯ ವಿದ್ವಾಂಸ ಉಮಾಕಾಂತ್ ಭಟ್ ಕೆರೆಕೈ, ಯಡಹಳ್ಳಿಯನ್ನು ಸರಸ್ವತಿಯ ಕ್ಷೇತ್ರವಾಗಿಸಿದವರು ಆರ್.ಎಸ್. ಹೆಗಡೆಯವರು. ಅವರ ಸಹೋದರ ಆಗ್ರಾ ಘರಾನೆ ಸಂಗೀತಕ್ಕಾಗಿ ಮುಂಬಯಿಗೆ ತೆರಳಿದರೆ, ಮುಂಬಯಿಗೆ ತೆರಳಿದ್ದ ಆರ್.ಎಸ್. ಹೆಗಡೆಯವರು ಊರಿನಲ್ಲಿ ಶೈಕ್ಷಣಿಕ ನಾಯಕತ್ವ ಕೊಟ್ಟವರು. 30,000 ಮಕ್ಕಳಿಗೆ ಪಾಠ ಕಲಿಸಿದವರು.
ವೈದಿಕ ಮಾದರಿಯ ಹಾಗೂ ವೈಜ್ಞಾನಿಕ ಪಾಠಕ್ರಮ ಎಡಹಳ್ಳಿಯಲ್ಲಿ ನಡೆದಿತ್ತು. ಅದು ಪುರುಷ ಸೂಕ್ತ ತನಕ ಬಂದಿದೆ ಎಂದು ಮನೋಜ್ಞವಾಗಿ ವಿವರಿಸಿದರು. ಅತಿಥಿಗಳಾಗಿ ಹಿರಿಯ ಪತ್ರಕರ್ತ ಅಶೋಕ್ ಹಾಸ್ಯಗಾರ್, ಚಿತ್ರಕಾರ ಸತೀಶ್ ಯಲ್ಲಾಪುರ ಮಾತನಾಡಿದರು. ಲೇಖಕ ನಿವೃತ್ತ ಪ್ರಾಚಾರ್ಯ ಆರ್ಎಸ್ ಹೆಗಡೆ ಬೆಳ್ಳಿಕೇರಿ ಅಧ್ಯಕ್ಷತೆ ವಹಿಸಿದ್ದರು. ಕಿಶೋರ್ ಹೆಗಡೆ ಸ್ವಾಗತಿಸಿದರು. ರಘುಪತಿ ಯಾಜಿ ಪ್ರಕಾಶನದ ಕುರಿತು ಮಾತನಾಡಿದರು. ವೆಂಕಟಾಚಲ ಭಟ್ ಕರಸುಳ್ಳಿ ನಿರ್ವಹಿಸಿದರು. ಪುರುಷ ಸೂಕ್ತದ ಮಂತ್ರಘೋಷ ನಡೆಸಲಾಯಿತು. ಕೆಡಿಸಿಸಿ ಬ್ಯಾಂಕಿನ 105 ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಅರ್ಬನ್ ಬ್ಯಾಂಕ್ ಹಾಗೂ ಕೃಷಿಯೇತರ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ನಿರ್ದೇಶಕ ಮಂಡಳಿಗೆ ಮಹಿಳಾ ಪ್ರಾತಿನಿಧ್ಯಕ್ಕಾಗಿ ಸ್ಪರ್ಧಿಸಿದ ಸ್ಕಾಡ್ವಿಸ್ ಮಹಿಳಾ ಸೌಹಾರ್ದ ಸಹಕಾರಿ ಅಧ್ಯಕ್ಷೆ ಸರಸ್ವತಿ ಎನ್ ರವಿಯವರು ಸ್ವರ್ಣವಲ್ಲಿ ಶ್ರೀ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದರು. ಹಾನಗಲ್ ತಾಲೂಕಿನ ಸಮ್ಮಸಗಿ ಗ್ರಾಮದ ಅನೇಕ ಮುಖಂಡರು ಮತ್ತು ಕಾರ್ಯಕರ್ತರು ಶಾಸಕ ಶ್ರೀನಿವಾಸ್ ಮಾನೆ ಸಮ್ಮುಖದಲ್ಲಿ ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಮುಖಂಡರಾದ ಸಾವಂತ ಕಮ್ಮಾರ್, ಕೃಷ್ಣಪ್ಪ ಕಮ್ಮಾರ್, ಸಂತೋಷ್ ಕಮ್ಮಾರ್, ವಿನಾಯಕ್ ಕಮ್ಮಾರ್ ಸೇರಿದಂತೆ ಹಲವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಂಡ ಶಾಸಕ ಮಾನೆ, ಎಲ್ಲ ಸಮಾಜಗಳನ್ನು ಜೊತೆಗೆ ಕರೆದೊಯ್ಯಬಲ್ಲ ಶಕ್ತಿ ಇರುವುದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ. ಭೇದ ಭಾವ ಮಾಡದೆ ಸರ್ವರ ಏಳಿಗೆಗೆ ಕಾಂಗ್ರೆಸ್ ಪಕ್ಷ ಶ್ರಮ ವಹಿಸಿದೆ. ಕಾಂಗ್ರೆಸ್ ಪಕ್ಷ ಜನರ ಬದುಕು ಬದಲಿಸಲು ರಾಜಕಾರಣ ಮಾಡುತ್ತಾ ಬಂದಿದೆಯೇ ಹೊರತು ಭಾವನೆಗಳನ್ನು ಕೆದಕಿಲ್ಲ, ದ್ವೇಷ ಮೂಡಿಸಿಲ್ಲ ಎಂದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಹನುಮಂತಪ್ಪ ಮರಗಡಿ, ಮಂಜು ಗೋರಣ್ಣನವರ್, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಲೋಕಾಧ್ಯಕ್ಷ ವಿಜಯಕುಮಾರ್ ದೊಡ್ಡಮನಿ, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಫಯಾಲ್ ಲೋಹಾರ್, ಕೆಡಿಪಿ ಸದಸ್ಯ ರಾಜಕುಮಾರ್ ಜುಗೊಪ್ಪನವರ್, ಮುಖಂಡರಾದ ಶೇಖಪ್ಪ ಇಳಿಗೇರ್, ಗಣಪತಿಯಪ್ಪ ಡೊಳ್ಳೇಶ್ವರ್, ರಾಘವೇಂದ್ರ ಹಾನ್ಗಲ್, ವಿನಾಯಕ್ ಕಮಾಟಿ, ಮಲ್ಲೇಶಪ್ಪ ಸಣ್ಣಮನಿ, ಅನಿಲ್ ಡೊಳ್ಳೇಶ್ವರ್, ಜಗದೀಶ್ ಮಾಯಣ್ಣನವರ್, ಗಿರೀಶ್ ವಡ್ಡರ್, ರಾಜು ಗಾಡಿಗೇರ್, ಬಸವನಗೌಡ ಪಾಟೀಲ್, ಲಿಂಗರಾಜ್ ಮಡಿವಾಳರ್, ರಫೀಕ್ ಉಪ್ಪುಣಸಿ ಸೇರಿದಂತೆ ಇನ್ನೂ ಹಲವರು ಈ ಸಂದರ್ಭದಲ್ಲಿ ಇದ್ದರು. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ಬೆಂಗಳೂರಿನವರೆಗೆ ಸಂಚರಿಸುವ ಬೈಕ್ ರ್ಯಾಲಿಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಭಾನುವಾರ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಸಂವಿಧಾನ ಪೀಠಿಕೆಯ ಪ್ರತಿಜ್ಞಾವಿಧಿ ಸ್ವೀಕಾರ ನಡೆಯಿತು. ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್, ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಉಮೇಶ್, ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ರವಿ ಮತ್ತಿತರರು ಹಾಜರಿದ್ದರು. ಉತ್ತರ ಕನ್ನಡ ಜಿಲ್ಲೆಯಿಂದ 10 ಮಂದಿ ಬೈಕ್ ರೈಡರ್ಗಳು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಅಂಗವಾಗಿ ಸೋಮವಾರ ಬೆಂಗಳೂರಿನಲ್ಲಿ ನಡೆಯುವ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಲು ತೆರಳಿದ್ದು, ಈ ತಂಡದಲ್ಲಿ 3 ಮಂದಿ ಪೊಲೀಸ್ ಸಿಬ್ಬಂದಿಗಳು ಸಹ ಭಾಗವಹಿಸಲಿದ್ದು, ರೈಡರ್ಗಳ ಸುರಕ್ಷತೆಗಾಗಿ ಎಲ್ಲ ಅಗತ್ಯ ಸುರಕ್ಷಿತಾ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸಿದ್ದಾಪುರ ತಾಲೂಕಿನಿಂದ ಅತ್ಯುತ್ತಮ ಶಿಕ್ಷಕ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಮೂಲ ಬನವಾಸಿ ವಲಯದ ಬಾಶಿ ಯುವರಾಜ್ ಗೋಪಾಲ್ ನಾಯ್ಕ್ ಅವರು ತಮಗೆ ಕಲಿಸಿದ ಶಿಕ್ಷಕರನ್ನು ಬನವಾಸಿಯವರ ಮನೆಗೆ ತೆರಳಿ ಸನ್ಮಾನ ಮಾಡಿ ಗೌರವಿಸಿ ಆಶೀರ್ವಾದ ಪಡೆದ ಅಪರೂಪದ ಕ್ಷಣ ಇತ್ತೀಚೆಗೆ ನಡೆಯಿತು. ನಿವೃತ್ತ ಶಿಕ್ಷಕರಾದ ಶ್ರೀ ಬಿಯುಐ ಬಡಿಗೇರ್ ಸರ್ ಹಾಗೂ ಶ್ರೀ ಇಆರ್ ನಾಯ್ಕ್ ಸರ್ ಅವರಿಗೆ ಸನ್ಮಾನ ಮಾಡಿ ಗೌರವ ನೀಡಿದರು. ಶಿರಸಿನಗರದಲ್ಲಿ ಅನಾಥ ಸ್ಥಿತಿಯಲ್ಲಿ ಇದ್ದ ಹರಿಹರ ಗಣಪತಿ ಹೆಗಡೆ ಎನ್ನುವ ಅನಾರೋಗ್ಯ ಪೀಡಿತ ವ್ಯಕ್ತಿಯನ್ನು ರಕ್ಷಿಸಿ ಡಾ ನಾಗರಾಜ್ ನಾಯ್ಕ್ ಅವರು ಸಿದ್ದಾಪುರದ ಪುನೀತ್ ರಾಜ್ಕುಮಾರ ಆಶ್ರಯಧಾಮಕ್ಕೆ ಸೇರಿಸಿದ್ದಾರೆ. ಶಿರಸಿನಗರ ವ್ಯಾಪ್ತಿಯಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ರಸ್ತೆಯ ಮೇಲೆ ತಿರುಗಾಡುತ್ತಿರುವ ಬಗ್ಗೆ ಮತ್ತು ಆ ವ್ಯಕ್ತಿಯು ಸರಿಯಾಗಿ ನಡೆದಾಡಲು ಆಗದ ಸ್ಥಿತಿಯಲ್ಲಿ ಇರುವ ಬಗ್ಗೆ ಶಿರಸಿನಗರ ಠಾಣೆ ಮಾಹಿತಿ ಬಂದಂತೆ ಈ ವ್ಯಕ್ತಿಯನ್ನು ವಿಚಾರಿಸಿದಾಗ ಈ ವ್ಯಕ್ತಿ ಯಾವುದೇ ಮಾಹಿತಿ ನೀಡದೇ ಇದ್ದುದರಿಂದ ಸಿದ್ದಾಪುರದ ಮುಗುದೂರಿನಲ್ಲಿ ನಾವು ನಡೆಸುತ್ತಿರುವ ಪುನೀತ್ ರಾಜ್ಕುಮಾರ್ ಆಶ್ರಯಧಾಮ ಅನಾಥಾಶ್ರಮಕ್ಕೆ ಈ ವೃದ್ಧ ವ್ಯಕ್ತಿಯನ್ನು ಶಿರಸಿನಗರ ಠಾಣೆಯ ಪೊಲೀಸರ ಸಹಾಯದಿಂದ ಸೇರಿಸಲಾಗಿದೆ. ಈ ವ್ಯಕ್ತಿಯು ಗಡ್ಡ ಹಾಗೂ ಕೂದಲು ಬೆಳೆದು ಗುರುತು ಸಿಗದ ಸ್ಥಿತಿಯಲ್ಲಿ ಮಾತನಾಡಿಸಿದಾಗ ಈತನು ತನ್ನ ಹೆಸರನ್ನು ಹರಿಹರ ಗಣಪತಿ ಹೆಗಡೆ ಹುತ್ಕಾರ್ ಎಂದು ಹೇಳುತ್ತಿದ್ದಾನೆ. ಇವರ ಪರಿಚಯದವರು ಅಥವಾ ಸಿಬ್ಬಂದಿಗಳು ಇದ್ದಲ್ಲಿ ಶಿರಸಿನಗರ ಠಾಣೆಗೆ ಅಥವಾ 8073197439 ಹಾಗೂ 9481389187 ನಂಬರಿಗೆ ಸಂಪರ್ಕಿಸಲು ತಿಳಿಸಲಾಗಿದೆ. ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಜಾತಿಯ ಕಾಲಂನಲ್ಲಿ ನಮ್ಮ ಜಾತಿಯನ್ನು ನಮೂದಿಸುವ ಕುರಿತು ರವಿವಾರ ಹುಬ್ಬಳ್ಳಿಯ ರಾಜಶೇಖರ ಪಾಟೀಲರ ಮನೆಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಸಭೆಯ ಸಾನ್ನಿಧ್ಯವನ್ನು ಪಂಚಮಸಾಲಿ ಪೀಠದ ಜಗದ್ಗುರು ಶ್ರೀ ವಚನಾನಂದ ಮಹಾಸ್ವಾಮಿಗಳು ಹಾಗೂ ಸಭೆಯ ಅಧ್ಯಕ್ಷತೆಯನ್ನು
ರಾಜ್ಯಾಧ್ಯಕ್ಷ ಸೋಮನಗೌಡ ಪಾಟೀಲ್ ವಹಿಸಿ ಈ ಸಭೆಯಲ್ಲಿ 60ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಸಮಾಜದ ಬಂಧುಗಳು ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನು ಸಭೆಗೆ ತಿಳಿಸಿದರು. ಇವರ ಅಭಿಪ್ರಾಯಗಳನ್ನು ಆಲಿಸಿ ಸಂಗ್ರಹಿಸಿ ದಿನಾಂಕ 17ರಂದು ಬೆಂಗಳೂರಿನಲ್ಲಿ ಆಯೋಜಿಸಿದ ಎಲ್ಲ ಸ್ವಾಮೀಜಿಗಳ, ಅಧ್ಯಕ್ಷರುಗಳ, ಹಿರಿಯ ಮುಖಂಡರುಗಳು ಸಭೆಯಲ್ಲಿ ಚರ್ಚಿಸಿ ನಿರ್ಧಾರಕ್ಕೆ ಬರುವುದಾಗಿ ಸಾನ್ನಿಧ್ಯ ವಹಿಸಿದ ವಚನಾನಂದ ಶ್ರೀಗಳು ಸಭೆಗೆ ತಿಳಿಸಿದರು. ಸಭೆಯಲ್ಲಿ ಮೋಹನ ಲಿಂಬಿಕಾಯಿ, ಜಿಲ್ಲಾಧ್ಯಕ್ಷ ಡಾಕ್ಟರ್ ಮೋಹನ್ ನುಚ್ಚಿ, ಕಾರ್ಯದರ್ಶಿ ಜಿಜಿ ಧ್ಯಾನವಗೌಡ್ರ, ಉಪಾಧ್ಯಕ್ಷ ರಾಜಶೇಖರ್ ಕರಕಣ್ಣನವರ್, ಜಿಲ್ಲಾ ಮಹಿಳಾಧ್ಯಕ್ಷೆ ಶ್ರೀಮತಿ ಲಲಿತಾ ಪಾಟೀಲ್, ಕಾರ್ಯದರ್ಶಿ ಶ್ರೀಮತಿ ಸುಧಾ ಕಬ್ಬೂರ್ ಮುಂತಾದವರು ಉಪಸ್ಥಿತರಿದ್ದರು. ಶಿರಸಿ ತಾಲೂಕಿನ ಕೊಡಗಿಬೀಸ್ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿಯ ಸಭೆಯಲ್ಲಿ ಶನಿವಾರ ಶಾಸಕ ಭೀಮಣ್ಣ ನಾಯ್ಕ ಭಾಗಿಯಾಗಿ ಸಲಹೆ ಸೂಚನೆ ನೀಡಿದರು. ಅಲ್ಲದೆ ಸಭೆಯಲ್ಲಿ ಕಾಲೇಜಿನ ಹಲವಾರು ಸಮಸ್ಯೆಗಳು ಮತ್ತು ಅವಶ್ಯಕತೆಗಳ ಬಗ್ಗೆ ಸಮಗ್ರವಾಗಿ ಚರ್ಚಿಸಿದರು. ಈ ಸಮಸ್ಯೆಗಳನ್ನು ಪರಿಹರಿಸಲು ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಆಡಳಿತ ಮಂಡಳಿ ಮುಂತಾದವರು ಉಪಸ್ಥಿತರಿದ್ದರು. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.